ವೇದವ್ಯಾಸ ಗುಣಾವಾಸ ವಿದ್ಯಾದೇಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 8/1/2024. ಈ ದಿನ ದ್ವಾದಶ ರಾಶಿಗಳು ನಮ್ಮನ್ನು ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಸಹಜವಾಗಿಯೇ ಒಂದಷ್ಟು ನಷ್ಟಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಕರ್ಮಕ್ಷೇತ್ರ ಬಹಳ ಚೆನ್ನಾಗಿಯೇ ಇರ್ತದೆ, ಆರ್ಥಿಕತೆಯ ಆದಾಯವು ಕೂಡ ಚೆನ್ನಾಗಿಯೇ ಇರ್ತದೆ. ಸೊ ಒಂದಷ್ಟು ಶೀಘ್ರ ಕೋಪ ಪ್ರವೃತ್ತಿಯನ್ನು ತಾಳುವಂತಹ ಸನ್ನಿವೇಶಗಳು ಇಂದಿನ ದಿನ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಜೊತೆಯಲ್ಲಿ ಹೃದಯ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸ, ಅದು ಸಣ್ಣ ವಿಷಯ, ದೊಡ್ಡ ವಿಷಯವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಆಹಾರದ ವ್ಯತ್ಯಯಗಳು ನಿಮಗೆ ಇಂತಹ ಒಂದು ಅನುಭವವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರ ಒಂದು ಸೇವೆಯನ್ನು ಇಂದಿನ ದಿನ ಮಾಡಬೇಕು. ಅದು ಅಲಂಕಾರ, ನೈವೇದ್ಯ ಅಥವಾ ಪ್ರದಕ್ಷಿಣೆ ನಮಸ್ಕಾರ, ಸ್ತೋತ್ರಗಳು ಏನನ್ನ ಬೇಕಾದರೂ ಅರ್ಪಣೆ ಮಾಡೋದ್ರ ಮೂಲಕ ಸೇವೆಯನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕರ್ಮಕ್ಷೇತ್ರ ಮಂದಗತಿಯಲ್ಲಿ ಸಾಗುವಂತಹ ಯೋಗ ಫಲಗಳು ನಿಧಾನವಾಗಿ ಸಾಗುತ್ತದೆ. ಆರ್ಥಿಕತೆ ಹೇಳುವಂಥದ್ದು ನಿಮ್ಮ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯಲ್ಲಿರುತ್ತದೆ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿ, ಸಮಾಧಾನ ಹೇಳುವಂಥದ್ದು ಖಂಡಿತವಾಗಲೂ ಇರುತ್ತದೆ. ಜೊತೆಯಲ್ಲಿ ಎಲುಬುಗಳಿಗೆ, ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ತಾಯಿಯ ಆರೋಗ್ಯದಲ್ಲಿ ಏರಿಳಿತಗಳು ಸಂಭವನೀಯವಾದಂತಹ ಫಲಗಳಾಗಿ ಕಂಡುಬರುತ್ತಾ ಇದೆ. ಮಕ್ಕಳಿಂದ ಸಂತೋಷಕ್ಕೆ ತೊಂದರೆ ಆಗಬಹುದಾದಂತಹ ಪರಿಸ್ಥಿತಿ, ಅರ್ಥಾತ್ ಎಲ್ಲಿಯೂ ಅವರ ಬಿಹೇವಿಯರ್ ಅನ್ನೋದು ನಿಮಗೆ ಅಶಾಂತಿಯನ್ನು, ನೆಮ್ಮದಿ ಹಾಳು ಮಾಡಬಹುದಾದಂತಹ ಪರಿಸ್ಥಿತಿಯ ಫಲಗಳನ್ನು ಕೊಡಬಹುದು, ಅನುಭವಕ್ಕೆ ಕೊಡಬಹುದು. ಸೊ ತಾವುಗಳು ದುರ್ಗೆಯ ಆಲಯದಲ್ಲಿ ಸೇವೆಗಳನ್ನು ಅರ್ಪಣೆ ಮಾಡುವುದು. ಸಾಮಾನ್ಯವಾಗಿ ಸೇವೆ ಹೇಳಿದರೆ ಕ್ಷೇತ್ರದಲ್ಲಿ ನಿರ್ಣಯಿಸಲ್ಪಟ್ಟಂತಹ ಒಂದಷ್ಟು ಸನ್ನಿಧಾನಕ್ಕೆ ಅರ್ಪಣೆ ಮಾಡಬಹುದಾದಂತಹ ಪೂಜೆ ಪುನಸ್ಕಾರಗಳನ್ನು ಸೇವೆ ಅಂತ ಸಂಬೋಧನೆ ಮಾಡ್ತೇನೆ. ಅಂತಹ ಸೇವೆಗಳನ್ನು ಯಾವುದನ್ನಾದರೂ ಅರ್ಪಣೆ ಮಾಡಿ ಶುಭ ಅನುಭವ ನಿಮಗೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಇರುವುದಿಲ್ಲ, ಅಶುಭ ಸೂಚನೆ ಇರ್ತದೆ. ಪ್ರಯತ್ನ ಅಧಿಕವಾಗಿ ಮಾಡಬೇಕಾದಂಥ ಅವಶ್ಯಕತೆ ಉಂಟು. ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರ್ತದೆ. ಕರ್ಮದ ಪರಿಸರ ಹೇಳುವಂಥದ್ದು ನಿಮಗೆ ತೃಪ್ತಿ ಕೊಡದೇ ಇರುವಂತಹ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿರ್ತದೆ. ಅನಿರೀಕ್ಷಿತವಾಗಿ ಒಂದಷ್ಟು ಯೋಚನೆಗಳು ಇಂಪ್ಲಿಮೆಂಟ್ ಆಗಬಹುದಾದಂತಹ ಪ್ರಸಂಗಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಫಲಗಳು, ಹೊಸ ಥರದ ಯೋಚನೆಗಳಿಗೂ ಕೂಡ ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ವಿಷ್ಣುವಿನ ಆಲಯದಲ್ಲಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಸಾಮಾಜಿಕವಾದಂಥ ಬದುಕಿನಲ್ಲಿ ಒಂದು ಹಂತದ ಅಸಮಾಧಾನ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಆರ್ಥಿಕತೆಯ ಮುಗ್ಗಟ್ಟು ಕೂಡ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಸಮಾಧಾನ, ದಾಂಪತ್ಯದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು. ಮಾನಸಿಕವಾಗಿ ಕ್ಲಾರಿಟಿ ಇಲ್ಲದೆ ಇರುವಂತಹ ಕಾರ್ಯಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತೀರಿ, ಅದರಿಂದ ಹಿನ್ನಡೆ ಆಗುವಂತಹ ಸನ್ನಿವೇಶಗಳು, ಸಂದರ್ಭಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಶಿವದೇವರ ಸೇವೆಯನ್ನು, ಶಿವದೇವರಿಗೆ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ, ಅದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕರ್ಮಕ್ಷೇತ್ರದ ಪರಿಸರ ಹೇಳುವಂಥದ್ದು ತೃಪ್ತಿದಾಯಕವಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ಕರ್ಮದಿಂದ ಪ್ರಾಪ್ತ ಏನಾಗಬೇಕು ಅದು ಪ್ರಾಪ್ತಿಯಾಗುತ್ತದೆ. ಆರ್ಥಿಕತೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಏನು ತೊಂದರೆ ಆಗುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆಲ್ಲ ಶುಭ ಫಲಗಳುಂಟು. ದಾಂಪತ್ಯದಲ್ಲಿ ಸಣ್ಣ ಕಸಿವಿಸಿಯ ಫಲಗಳು, ಮಕ್ಕಳಿಂದಲೂ ಕೂಡ ಸಂತೋಷದಾಯಕವಾದಂತಹ ಫಲ ಅನುಭವಕ್ಕೆ ಬರುವ ಸಾಧ್ಯತೆ.
ಎಲುಬುಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂತಹದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಶಿವನ ಸೇವೆಯನ್ನು ಮಾಡುವುದರಿಂದ, ಶಿವನಿಗೆ ಯಥಾಶಕ್ತಿ ಸೇವಾದಿಗಳನ್ನು ಅರ್ಪಣೆ ಮಾಡುವುದರಿಂದ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಉತ್ತಮದ್ದಾದಂತಹ ಫಲಗಳು, ಆರೋಗ್ಯದಲ್ಲಿಯೂ ಕೂಡ ಹಾಗೆ ಉತ್ತಮದ್ದಾದಂತಹ ಸ್ಥಿತಿಯ ನಿರ್ಮಾಣ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಳಹರಿವು ಚೆನ್ನಾಗಿ ಇರುವಂತಹ ಯೋಗ ಫಲಗಳು, ದಾಂಪತ್ಯ ಸೌಖ್ಯ ಫಲಗಳು ಹೇಳುವಂತಹದ್ದು, ನಿಮ್ಮ ಬುದ್ಧಿಗೆ ಒಂದಷ್ಟು ಮನ್ನಣೆ ಪ್ರಾಪ್ತಿಯಾಗಬಹುದಾದಂತಹ ಫಲಗಳು, ಸಾರ್ವಜನಿಕವಾದಂತಹ ಜೀವನದಲ್ಲಿರುವಂಥವರಿಗೆ ಗೌರವ ಪುರಸ್ಕಾರಾದಿಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು, ಪ್ರೋತ್ಸಾಹದ ಭಾವನೆಗಳೇನಿದ್ದಾವೆ ಅದಕ್ಕೊಂದಷ್ಟು ಕೀರ್ತಿ ಸಂಪಾದನೆ ಆಗಬಹುದಾದಂತಹ ಯೋಗ ಫಲಗಳು ಕನ್ಯಾ ರಾಶಿಯವರಿಗಿರುವಂತಹದ್ದು. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಶುಭ ಅನುಭವ ಇನ್ನಷ್ಟು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ತುಲಾ ರಾಶಿ, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂತಹದ್ದು ಖಂಡಿತ ಸಾಧ್ಯ ಆಗುತ್ತದೆ. ದಾಂಪತ್ಯದಲ್ಲಿಯೂ ಕೂಡ ಹಾಗೆ ಉತ್ತಮ ಅನುಭವಗಳು ಹೇಳುವಂತಹದ್ದು ನಿಮಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಆರ್ಥಿಕತೆಯ ವಿಷಯದಲ್ಲಿಯೂ ತೊಂದರೆಗಳಾಗೋದಿಲ್ಲ. ಸಾಮಾಜಿಕವಾದಂತಹ ಬದುಕಿನಲ್ಲಿ ಮತ್ತು ಕಾನೂನಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಎಲ್ಲಿಯೋ ಸಿಕ್ಕಾಕೊಳ್ಳುವಂತಹ ಒಂದಷ್ಟು ಅನಿವಾರ್ಯತೆಗಳು ಹೇಳುವಂತಹದ್ದು ನಿಮಗೆ ಬರ್ತದೆ. ತಾಯಿಯ ಒಂದು ಶ್ರೀರಕ್ಷೆ, ಇದರಿಂದ ಒಂದಷ್ಟು ಯಶಸ್ಸಿನ ಫಲಗಳು ಸದ್ಯೋ ಭವಿಷ್ಯದಲ್ಲಿ ಆಗುವುದಕ್ಕಿದೆ. ಸೊ ತಾವುಗಳು ಆದಿತ್ಯ ಹೃದಯವನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಚೆನ್ನಾಗಿಯೇ ನಡೀತಾ ಇರ್ತದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಚೆನ್ನಾಗಿಯೇ ಒಳಹರಿವು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆ, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಉದ್ಯಮದಲ್ಲಿ ಅಪ್ಡೇಟ್ ವರ್ಷನ್ಗಳಿಗೆ ಹೋಗುವಂಥದ್ದು, ಇದೆಲ್ಲದರಲ್ಲಿಯೂ ಕೂಡ ನಿಮಗೆ ಹಿನ್ನಡೆಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕು. ಸಾಮಾಜಿಕವಾದಂಥ ಬದುಕಿನಲ್ಲಿಯೂ ಕೂಡ ನಿಮ್ಮ ನಿರೀಕ್ಷೆಯ ಸ್ಥಿತಿ ಹೇಳುವಂತಹದ್ದು ಇರುವುದಿಲ್ಲ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರ ಸಹಸ್ರನಾಮ ಪಠನ ಮಾಡೋದ್ರಿಂದ ಒಂದಷ್ಟು ಶುಭಾನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಕರ್ಮದಲ್ಲಿ ಒಂದು ಹಂತದ ಅಭಿವೃದ್ಧಿಯ ಫಲ, ವೃತ್ತಿಯಲ್ಲಿ ಜೊತೆಯಲ್ಲಿ ಆರ್ಥಿಕತೆಯ ವಿಷಯದಲ್ಲಿ ಕೂಡ ಒಂದು ಹಂತದ ಅಭಿವೃದ್ಧಿಯ ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಸಿವಿಸಿಯ ಫಲಗಳು, ತಾಯಿಯ ಆರೋಗ್ಯದಲ್ಲಿ ಏರಿಳಿತದ ಫಲಗಳು ಹೇಳುವಂತಹದ್ದು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂತಹದ್ದು, ಜೊತೆಯಲ್ಲಿ ಮಂಗಳ ಕಾರ್ಯಾದಿ ಪ್ರಯತ್ನ, ಉದ್ಯಮ, ಹೊಸ ಚಿಂತನೆಗಳು, ಉದ್ಯಮದ ಅಪ್ಡೇಟ್ ವರ್ಷನ್ನ ಚಿಂತನೆಗಳು, ಇದೆಲ್ಲದಕ್ಕೂ ಪೂರಕವಾದಂತಹ ಫಲಗಳು ಹೇಳುವಂತಹದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಖಂಡಿತ ಆಗತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಸುದೀರ್ಘವಾದಂಥ ಹಿನ್ನಡೆಗಳಿದ್ದಾಗಲೂ ಕೂಡ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೇನು ಬೇಕು ಅದನ್ನು ಕೊಡ್ತಾ ಬಂದಿದೆ. ಅದೇ ಪ್ರಕಾರ ಈ ಹಂತದಲ್ಲಿಯೂ ಕೂಡ ಮುಂದುವರಿಯುವಂತಹ ಫಲವಾಗಿ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಆರ್ಥಿಕತೆಯ ಸುಧಾರಣೆ, ಸಾಲಗಳ ಬಾಧೆಯಿಂದ ಮುಕ್ತಿಯ ಕಡೆಗೆ ಸಾಗುವಂತಹ ಯೋಗ ಫಲಗಳು, ಒಂದಷ್ಟದನ್ನ ಕಳೆದುಕೊಂಡಿದ್ದೀರಿ, ಮತ್ತೆ ಅದನ್ನು ಸಂಪಾದಿಸುವುದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯೂ ಕೂಡ ನಿಮ್ಮ ಪಾಲಿಗೆ ಲಭ್ಯ ಆಗುತ್ತದೆ. ಅದರ ಬಗ್ಗೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದುಂಟು, ಮಕ್ಕಳಿಂದಲೂ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದುಂಟು. ವಾಹನದಿಂದ ಭಯ ಹೇಳುವಂಥದ್ದು ಇದ್ದೇ ಇದೆ, ಅದರ ಬಗ್ಗೆ ಎಚ್ಚರಿಕೆ ಬೇಕು. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಬಾಧೆ ಇರ್ತದೆ, ಅದರ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸಿ ಜೊತೆಯಲ್ಲಿ ಆಂಜನೇಯ ದೇವರ ಸೇವೆಯನ್ನು ಮಾಡಿ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಕರ್ಮಕ್ಷೇತ್ರ ಮಂದಗತಿಯಲ್ಲಿ ಸಾಗುವಂತಹ ಯೋಗ ಫಲಗಳು, ಮಾನಸಿಕವಾದಂಥ ಒಂದು ಕ್ಲಾರಿಟಿ ಇಲ್ಲದೆ ಇರುವಂತಹ ಒಂದಷ್ಟು ಸನ್ನಿವೇಶದ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಯಾವುದನ್ನು ಮಾಡಲಿ, ಯಾವುದನ್ನು ಬಿಡಲಿ, ಯಾವ ತೀರ್ಮಾನ ತೆಗೆದುಕೊಂಡ್ರೆ ಅದು ನನಗೆ ಒಳಿತಾದೀತು, ಯಾವ ತೀರ್ಮಾನ ಕೆಡುಕಿನ ಫಲವನ್ನು ಕೊಟ್ಟೀತು, ಹೀಗೊಂದು ಗೊಂದಲ ಹೇಳುವಂತಹದ್ದು ಮನಸ್ಸಿನಲ್ಲಿ ಇರ್ತದೆ. ಆರ್ಥಿಕತೆ ವಿಷಯದಲ್ಲಿ ಸಮಾಧಾನಕ್ಕೆ ಸೀಮಿತವಾದಂತಹ ಫಲ, ಕಾನೂನಿನ ತೊಂದರೆಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಕಾನೂನಿನ ಕುಣಿಕೆ ಹೇಳುವಂಥದ್ದು ನಿಮಗೆ
ಒಂದಷ್ಟು ನೋವುಗಳನ್ನು, ಅವಮಾನ, ಅಪಕೀರ್ತಿ ಇತ್ಯಾದಿಗಳನ್ನು ಕೊಡುವ ಸಾಧ್ಯತೆಗಳುಂಟು. ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲ. ಬಂಧುತ್ವದ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಂದೀತು. ಕಾರಣ ನಮ್ಮವರು ಯಾರು ಅಂತ ಹೇಳುವಂಥ ಪ್ರಶ್ನಾರ್ಥಕ ಚಿಹ್ನೆ. ಸಾಲದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ. ಸೊ ತಾವುಗಳು ಕೂಡ ಹಾಗೆ ಶಿವದೇವರಿಗೆ ಅಭಿಷೇಕ ಸೇವೆ ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಟ್ಟ ಕಡೆಯ ರಾಶಿ ಮೀನರಾಶಿ. ಒಂದಷ್ಟು ನಷ್ಟ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಅದು ಹಣಕಾಸಿನ ನಷ್ಟ, ಸ್ಥಾನಮಾನದ ನಷ್ಟ, ಮಾನಸಿಕವಾದಂತಹ ನೆಮ್ಮದಿಯ ನಷ್ಟ, ಇದೆಲ್ಲವುದು ಸಾಧ್ಯತೆ. ವ್ಯಯಂಚ ಪತನಂ ಅಂತ ಹೇಳುವಂತಹ ಫಲ ಅಂತ ಹೇಳ್ಬೋದು. ಆರ್ಥಿಕ ಆದಾಯವೂ ಇರ್ತದೆ, ಕರ್ಮಕ್ಷೇತ್ರ ಚೆನ್ನಾಗಿಯೂ ಇರ್ತದೆ, ಆದರೂ ಕೂಡ ನಷ್ಟಗಳು ಕೂಡ ಅದೇ ಪ್ರಕಾರದಲ್ಲಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗಬಹುದು, ಆಲಸ್ಯತನ ಕಾಣಬಹುದು. ದಾಂಪತ್ಯ ಸೌಖ್ಯ ಫಲಗಳು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಫಲಗಳು. ಮಾತಾ ಸುರನ್ಮಾತುಲಭಾಗಿನಿಯು, ಹೆಂಡತಿಯ ಆರೋಗ್ಯದಲ್ಲಿಯೂ ಕೂಡ ವ್ಯತ್ಯಾಸ ಫಲಗಳು. ಸಹೋದರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗ್ಲಿಕ್ಕುಂಟು. ಸಾಮಾಜಿಕವಾದಂಥ ಬದುಕಿನಲ್ಲಿ ಅತ್ಯಂತ ಜಾಗರೂಕತೆ ಹೇಳುವಂಥದ್ದು ಅವಶ್ಯಕತೆ ಇದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಚಿಂತನೆಯ ಫಲಗಳು ನಮ್ಮ ಮಾನಸಿಕವಾದಂತಹ ಶಾಂತಿಯ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.